ಗೌರಿಬಿದನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರೂಪದ ಕಳ್ಳತನ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು, ನಿಂತಿದ್ದ ಟಿಪ್ಪರ್ ಲಾರಿಯ ಡಿಸ್ಕ್ ಸಮೇತ 6 ಟೈರ್ಗಳನ್ನು ಕಳ್ಳರು ಕಳವು ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ನಗರದ ಹಿಂದೂಪುರ ಬೈಪಾಸ್ ರಸ್ತೆಯ ಗಂಗಸಂದ್ರ ಕ್ರಾಸ್ ಸಮೀಪದ ಖಾಲಿ ಜಾಗದಲ್ಲಿ ಎಂಸ್ಕ್ಯಾಂಡ್ ಹಾಗೂ ಜಲ್ಲಿ ವ್ಯಾಪಾರ ನಡೆಸುತ್ತಿರುವ ನವೀನ್ ಅವರಿಗೆ ಸೇರಿದ ಟಿಪ್ಪರ್ ಲಾರಿಯನ್ನ ಎಂದಿನಂತೆ ಅಲ್ಲೇ ನಿಲ್ಲಿಸಲಾಗಿತ್ತು. ರಾತ್ರಿ ವೇಳೆ ದುಷ್ಕರ್ಮಿಗಳು ವಾಹನವನ್ನ ಗುರಿಯಾಗಿಸಿಕೊಂಡು ಅತ್ಯಂತ ಯೋಜಿತವಾಗಿ ಡಿಸ್ಕ್ ಸಮೇತ 6 ಟೈರ್ಗಳನ್ನು ಬಿಚ್ಚಿಕೊಂಡು ಪರಾರಿಯಾಗಿದ್ದಾರೆ. ಬುಧವಾರ ಬೆಳಗ್ಗೆ ಸ್ಥಳಕ್ಕೆ ಬಂದ ಮಾಲೀಕ ನವೀನ್ ಅವರು ಲಾರಿಯ ಟೈರ್ಗಳು ಕಾಣೆಯಾಗಿರುವುದನ್ನು ಗಮನಿಸಿ ಬೆಚ್ಚಿ ಬಿದ್ದಿದ್ದಾರೆ. ಈ ಕಳ್ಳತನದಿಂದ ಸುಮಾರು 3 ಲಕ್ಷ ಮೌಲ್ಯದ ನಷ್ಟ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಆ ಕಡೆಯಲ್ಲಿ ಹೌಸಿಂಗ್ ಬಿಟ್ಬಿಟ್ಟು ಮಾಮೂಲಿ ಡಮ್ಮಿಗೂ ಬಿಚ್ಚಿಬಿಟ್ಟಿದ್ದಾರೆ. ಅದರಲ್ಲಿ ಆ ಕಡೆ ಫುಲ್ ಓಪನ್ ಇತ್ತು, ಈ ಕಡೆ ಇನ್ನೊಂದು ಗಾಡಿ ನಿಂತಿತ್ತು. ಸೊ ಮಧ್ಯದಲ್ಲಿ ಬ್ಲೈಂಡ್ ಸ್ಪಾಟ್ ಆಗಿರೋದ್ರಿಂದ ಎರಡೂ ಬಿಚ್ಚಿಬಿಟ್ಟಿದ್ದಾರೆ. ಘಟನೆ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇರುವ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸುವ ಕಾರ್ಯವೂ ನಡೆಯುತ್ತಿದೆ. ಕಳ್ಳರು ರಾತ್ರಿ ವೇಳೆ ವಾಹನದ ಟೈರ್ಗಳನ್ನು ಯಾವುದೇ ಅನುಮಾನ ಮೂಡಿಸದೆ ಕಳವು ಮಾಡಿರುವ ಸಾಧ್ಯತೆ ವ್ಯಕ್ತವಾಗುತ್ತಿದೆ. ಹೇಳಿ, ಏನು ನಿಮ್ಮ ಹೆಸರು? ನನ್ನ ಹೆಸರು ನವೀನ್ ಕುಮಾರ್ ಅಂತ. ಏನಾಗಿದೆ? ಇಲ್ಲಿ ಲ್ಯಾಂಡಲ್ಲಿ ಜಾಗ ತೊಗೊಂಡು ನಾವು ಎಮ್ಸ್ಯಾಂಡ್ ಬಿಸ್ನೆಸ್ ಮಾಡ್ತಾಯಿದ್ವಿ. ಎಮ್ಸ್ಯಾಂಡು 20 mm ಎಲ್ಲ ಸೇಲ್ ಮಾಡೋದು ಬಿಸ್ನೆಸ್ ಮಾಡ್ತಾಯಿದ್ವಿ. ನನ್ನ ಇದರಲ್ಲಿ 2 ಟಿಪ್ಪರ್ ಲಾರಿ ನನ್ನದೇ ಸ್ವಂತ ಗಾಡಿಗಳಿದ್ದಾವೆ. ಅದು ರೆಗ್ಯುಲರಾಗಿ ಯಾವಾಗಲೂ ಈ ಕಡೆ ಎಮ್ಸ್ಯಾಂಡ್ ಅದು ಇದು ಆಗಬೇಕಾದ್ರೆ ನೈಟಲ್ಲಿ ಇಲ್ಲೇ ಸ್ಟೇ ಮಾಡ್ತಾಯಿದ್ದು, ಪಾರ್ಕಿಂಗ್ ಮಾಡ್ತಾಯಿದ್ವಿ. ನಾನು ನಮ್ಮ ಮನೆಗೆ ಹೋಗ್ಬಿಡ್ತಾಯಿದ್ದೆ, ಬಟ್ ಹುಡುಗರು ಇರ್ತಾಯಿದ್ರು. ಸೊ 28ನೇ ತಾರೀಕು ನೈಟ್ ಏನಾಗಿದೆ, ಹುಡುಗರು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವ್ರವ್ರ ಮನೆಗಳಿಗೆ ಹೋಗಿದ್ದಾರೆ. ಅದನ್ನು ನೋಡಿಕೊಂಡು ಯಾರು ಇಲ್ದಿರೋ ಟೈಮಲ್ಲಿ ನೋಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡಿ ಈ ಕಡೆ 2 ಗಾಡಿ ಪಕ್ಕದಲ್ಲಿ ಇರೋದನ್ನ ನೋಡಿಬಿಟ್ಟು ಒಂದು ಕಡೆದು ಟೈರ್ ಬಿಚ್ಚಿಬಿಟ್ಟಿದ್ದಾರೆ. ಮತ್ತು ಆ ಕಡೆದು ಬಿಚ್ಚಕ್ಕೆ ಹೋಗಿದ್ದಾರೆ. ಹಿಂಗಾಗಿ ಅದು ಮಾತ್ರ ಒಂದು ಮಾತ್ರ ಬಿಚ್ಚಿದ್ದಾರೆ, ಇನ್ನೊಂದು ಹಂಗೆ ಬಿಟ್ಬಿಟ್ಟಿದ್ದಾರೆ. ಈ ಕಡೆದು ಮಾತ್ರ 2 ಬಿಚ್ಕೊಂಡ್ಬಿಟ್ಟಿದ್ದಾರೆ. ಟೋಟಲ್ 6 ಟೈರ್ ಬಿಚ್ಚಿಬಿಟ್ಟಿದ್ದಾರೆ. ಎಷ್ಟು ನಿಮಗೆ ಅದರ ಬಂಡವಾಳ ಎಷ್ಟಿರ್ಬೋದು? ಲಾಸ್ ಅರೌಂಡ್ ಎಲ್ಲ ಒಂದು 3 ಲಕ್ಷವರೆಗೂ ಆಗುತ್ತೆ. ಡಿಸ್ಕ್ ಸಮೇತ ಬಿಚ್ಚಿದ್ದಾರೆ. ಸೊ ಅದೆಲ್ಲ ಸೇರಿದ್ರೆ ಒಂದು 2.5 3 ಲಕ್ಷ ಅಪ್ರಾಕ್ಸ್ ಆಗುತ್ತೆ. ಅನುಮಾನ ಅಂತ ಏನಿಲ್ಲ. ಸೊ ಯಾವಾಗೂ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ, ಆ ಥರ ದೇಶ ಕಟ್ಕೊಳೋಂಥವ್ರು ಯಾರಿಲ್ಲ. ಸೊ ರೆಗ್ಯುಲರಾಗಿ ಮಾಮೂಲಿ ಓಡಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದನ್ನು ಯಾರಂತ ಹೇಳೋಕ್ಕಾಗಲ್ಲ. ಅದನ್ನು ಕಂಪ್ಲೇಂಟ್ ಏನಾದರೂ ಮಾಡಿ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ಗೆ. ಇನ್ಸ್ಪೆಕ್ಷನ್ನು ಮಾಡಿದ್ದಾರೆ, ಬಂದು ನೋಡ್ಕೊಂಡು ಹೋಗಿದ್ದಾರೆ. FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ CC ಕ್ಯಾಮ್ರಾದೆಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ಕ್ಯಾಮ್ರಾದಲ್ಲಿ ಏನಾದರೂ? ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಇಬ್ಬರು ಕಾಣಿಸಿದ್ದಾರೆ ಅದರಲ್ಲಿ. ಬಟ್ ಅದು ಅವರ ಮುಖ ಅಷ್ಟೊಂದು ಐಡೆಂಟಿಫೈ ಕಾಣಿಸ್ತಾ ಇಲ್ಲ. ನಿಮ್ಮ ಸ್ವಲ್ಪ ಬ್ಲರ್ ಆಗಿದೆ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಇತ್ತೀಚಿನ ದಿನಗಳಲ್ಲಿ ಖಾಲಿ ಜಾಗಗಳಲ್ಲಿ ಹಾಗೂ ರಸ್ತೆ ಬದಿಯಲ್ಲಿ ನಿಲ್ಲಿಸುವ ಭಾರೀ ವಾಹನಗಳನ್ನು ಗುರಿಯಾಗಿಸಿಕೊಂಡು ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ಮಾಲೀಕರು ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ್ದಾರೆ. ಆರೋಪಿಗಳ ಪತ್ತೆಗೆ ವಿಶೇಷ ತನಿಖೆ ಮುಂದುವರೆದಿದ್ದು, ಶೀಘ್ರದಲ್ಲೇ ಕಳ್ಳರನ್ನ ಬಂಧಿಸುವ ವಿಶ್ವಾಸವನ್ನ ಪೊಲೀಸ್ ಇಲಾಖೆ ವ್ಯಕ್ತಪಡಿಸಿದೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.